ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಎಲ್ಲರ ಮನೋಕಾಮನೆಗಳನ್ನ ಈಡೇರಿಸುವ ಮೊಮ್ಮನವರ ಆದರ್ಶವನ್ನ ನಾವೆಲ್ಲರೂ ಕೂಡ ಅನುಸರಿಸೋಣ ಎಂದು ಗದುಗಿನ ಬ್ರಾಕು ರೇಖಾ ಅಕ್ಕವರವರು ಹೇಳಿದ್ದಾರೆ. ಪಟ್ಟಣದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗಿನಿ ಜಗದಂಬಾ ಸರಸ್ವತಿ ಸ್ಮೃತಿ ದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಮೊಮ್ಮರವರು 14ನೇ ವರ್ಷದಲ್ಲಿ ಬಾಬನ ಮಗುವಾಗಿದ್ಲು. ನಾವು ಜೀವಿಸುವ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದಾಗ ಪ್ರತಿಯೊಂದು ಕ್ಷಣವನ್ನ ಸಾರ್ಥಕಪಡಿಸಿಕೊಳ್ಳಬಹುದು. ಒಂದು ಸಲ ತಪ್ಪು ಮಾಡಿದ್ರೆ ಮತ್ತೆ ಇಡೀ ಜೀವಮಾನದಲ್ಲಿ ತಪ್ಪುಗಳನ್ನ ಮಾಡದೆ ಜೀವನವನ್ನ ಸುಮಧುರವಾಗಿ ಮಾಡಿಕೊಂಡ ಏಕೈಕ ವ್ಯಕ್ತಿ ಅಂದ್ರೆ ಅದು ಮೊಮ್ಮ ಎಂದಿದ್ದಾರೆ. ಸಂಕಷ್ಟವನ್ನ ಸವಾಲಾಗಿ ಸ್ವೀಕರಿಸಿ ಸಮರ್ಥವಾಗಿ ಜೀವನವನ್ನ ಸಾಗಿಸಿದವರು. ಮೊಮ್ಮರವರ ಆದರ್ಶ ಮತ್ತು ನಡವಳಿಕೆಯನ್ನ ನಾವು ರೂಢಿಸಿಕೊಂಡಾಗ ಅವರ ಆತ್ಮಕ್ಕೆ ನಿಜವಾದ ಶಾಂತಿ ದೊರಕುತ್ತೆ. ಪವಿತ್ರತೆಯನ್ನ ಪ್ರತಿಯೊಬ್ಬರು ಕಾಪಾಡಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈಗಿನ ಮಕ್ಕಳು ಮಾಡ್ತಾರ ಒಂದು ಸೆಕೆಂಡ್ ಅವ್ರು ನಿಂತಲ್ಲಿ ಅಷ್ಟು ಚಂಚಲತೆ ಕುಂದ್ರಂಗಿಲ್ಲ. ಹೌದ್ರಿ, ಅವ್ರು ತಿಳಿಯೋದು ದೊಡ್ಡ ಕೆಲಸ ಇವತ್ತು. ಆದ್ರೆ ಅವಾಗ ಹೆಂಗೆ ಮನಸ್ಸು ಒಂದು ಅಚಲ ಅಡೋಲ ಒಂದು ದೃಢ ಎಲ್ಲಿನೂ ಸಂಕಲ್ಪ ಏನಾಗಂಗಿಲ್ಲ ಅನ್ಪಾಡಂಗಿಲ್ಲ. ಅಂತ ಸಣ್ಣ ವಯಸ್ಸಿನ ಮೊಮ್ಮ 14 ವರ್ಷದ ಮೊಮ್ಮ 400 ಜನರನ್ನ ಸಂಭಾಲನೆ ಮಾಡಿದ್ರಂದ್ರೆ ಎಂಥ ಶಕ್ತಿ ಇದೆ. ಸಂಭಾಲನೆ ಮಾಡೋದ್ರ ಬರೀ ಉಳಿಸಿದೆ ತಿನ್ನಿಸಿದೆ ಅಷ್ಟೇ ಅಲ್ಲ, ಮಲಗಿಸಿದೆ ಎಬ್ಬಿಸಿದೆ ಅಲ್ಲ, ಅವ್ರಿಗೆ ಆಧ್ಯಾತ್ಮಿಕ ರೀತಿಯಿಂದ ಬೆಳೆಸಬೇಕು. ಭಗವಂತನ ಶಿಕ್ಷಣವನ್ನು ಒಳಗಡೆ ಇಳಿಸಬೇಕು. ಅದೇ ರೀತಿ ಅವ್ರು ನಡ್ಕೊಳ್ಳೋಂಗೆ ಮಾಡಬೇಕು, ಅವ್ರಿಗೆ ಮಾಡಿ ಕಲಿಸಬೇಕು. ನಿಮಗೆ ಒಂದೇ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನೇ ಸಂಭಾಲನೆ ಮಾಡಲಿಕ್ಕಾಗಿಲ್ಲ. 2 ಮಕ್ಕಳನ್ನ ಆ ಬಂದಿರೋ 400 ಜನ ಯಜ್ಞ ವತ್ಸರು ಬೇರೆ ಬೇರೆ ಮನೆಯವರು, ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಊರಿನವರು, ಬೇರೆ ಅದೇನು ಸಾಮಾನ್ಯ ಕೆಲಸನ? ಮತ್ತು ಅವ್ರೇನು ಸಣ್ಣ ಸಣ್ಣ ಮಕ್ಕಳಲ್ಲ. ಮೊಮ್ಮರವ್ರಿಗೆ 14 ವರ್ಷ ಅಂದ್ರೆ ಅವ್ರು 2 ಪಟ್ಟು 3 ಪಟ್ಟು 4 ಪಟ್ಟು ವಯಸ್ಸಿನಲ್ಲಿ ದೊಡ್ಡವರು. ತಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಇದ್ದರನ್ನ ನಡೆಸೋದಷ್ಟು ಸುಲಭನ? ಈಗರ ಬಂದಿರಿ, ಈಗ ಭೂಮಿ ಮೇಲೆ ತಂತದ್ರಿ, ಯಾಕೆ ಹೆಂಗ ಅನಿಸ್ತೈತೆ ಅಂತ ಮಮ್ಮ ಅಂತ ಕರಿತೀವಿ. ಮಮ್ಮ ಅಂದ್ರೆ ಅರ್ಥ ಏನು? ತಾಯಿ, ಅಮ್ಮ ಅಂತ ಹೇಳಿ ಅರ್ಥ. ಸಣ್ಣವರಿದ್ದರು ಇವ್ರನ್ನ ಮಮ್ಮ ಅಂತ ಕರೀತಾರೆ, ಅದೇನು ದೊಡ್ಡ ಸ್ಥಿತಿ ಅಲ್ಲ. ಇವ್ರಿಗೆ ಜನ್ಮ ಕೊಟ್ಟ ತಾಯಿಗೂ ಇವ್ರನ್ನ ಮಮ್ಮ ಅಂತ ಹೇಳ್ತಿದ್ರು. ಯಾರ ತನುವಿನಲ್ಲಿ ಸ್ವಯಂ ನಿರಾಕಾರ ಪರಪಿತ ಪರಮಾತ್ಮ ಶಿವ ತನುವಿನಲ್ಲಿ ಅವತರಣೆ ಆಗಿದ್ದರು, ಆ ಪ್ರಜಾಪಿತ ಬ್ರಹ್ಮನು ಇವರನ್ನ ಮಮ್ಮ ಅಂತ ಕರೀತಿದ್ರು. ಅದೇಂತ ದೊಡ್ಡ ಮಾತು. ಇವರಿಗಿಂತ 3 ಪಟ್ಟು 4 ಪಟ್ಟು ವಯಸ್ಸಿನಲ್ಲಿ ದೊಡ್ಡವರಿದ್ದರು, ಇವರನ್ನ ಮಮ್ಮ ಅಂತ ಕರೀತಿದ್ರು. ಅಷ್ಟು ಎಲ್ಲರ ಹತ್ರ ತಾಯಿ ಅಂತ ಅನಿಸ್ಕೋಬೇಕಾದ್ರೆ ನಾವು ಎಷ್ಟು ಶಕ್ತಿ ಇರಬೇಕು. ಅವ್ರು ಬರೀ ತಾಯಿ ಅಂತ ಟೈಟಲ್ ತಗೊಳ್ಳಿಲ್ಲ, ಟೈಟಲ್ ಸ್ವೀಕಾರ ಮಾಡಲಿಲ್ಲ, ಆ ಕರ್ತವ್ಯವನ್ನು ಸ್ವೀಕಾರ ಮಾಡಿದ್ರು. ಆ ತಾಯಿಯ ಗುಣಗಳೆಲ್ಲ ಬೇಕಲ್ಲ ಒಳಗಡೆ. ನಾವು ಏನ್ ಮಾಡ್ತೀವಿ? ಮಕ್ಕಳು ಗಲಾಟೆ ಮಾಡಿದ್ಕೊಳ್ಳಿ, ಬದಲಾಡ್ತೀವಿ, ಶಿರಾಡ್ತೀವಿ, ನಾಕ್ ಬಾರಿಸ್ತೀವಿ. ಅಷ್ಟು ನಾವೇನ್ ಮಾಡ್ತೀವಿ? ಹೌದೇ ಇಲ್ಲ? ಅಂದ್ರೆ ಯಾಕೆ ಅವರು ಮಮ್ಮ ಆದ್ರು ಅಂತ 14ನೇ ವರ್ಷದ ವಯಸ್ಸಿನ ಕಣ್ಣೆ ಇಡೀ ಜಗತ್ತಿಗೆ ತಾಯಿ ಆದ್ರಲ್ಲ, ಜಗದಂಬೆ ಆದ್ರಲ್ಲ, ಎಂತ ಅದ್ಭುತ ಶಕ್ತಿ ಅವರಲ್ಲಿ ಇರ್ಬೋದು. ಎಂತ ಅದ್ಭುತ ಶಕ್ತಿ ಮಮ್ಮ ಆದ್ರು. ಮಮ್ಮ ಭಗವಂತನ ಯಜ್ಞದಲ್ಲಿ ಬಹಳ ರಾಯಲ್ ಆಗಿ ಬೆಳೆದವರು. ತಮ್ಮ ಲೌಕಿಕ ಮನೆಯಲ್ಲಿ, ಅವರನ್ನು ಶ್ರೀಮಂತರ ಮನೆಯಲ್ಲಿ ಬೆಳೆದವರು. ಯಾರಿಗೆ ಒಂದು ಕಟ್ಟಿ ಎತ್ತಿ ಇಟ್ಟು ಗೊತ್ತಿಲ್ಲ. ಇವಾಗ ನಂಗೆ ಗ್ಯಾಸಲ್ಲಿ ಇರ್ಲಿಲ್ಲ ಬಿಡಿ, ಅವ್ರು ಒಲೆನ ಹಚ್ಬೇಕಿತ್ತು. ಅದು ಯಾರಿಗೂ ಯಾವ ಕೆಲಸನೂ ಬರ್ತಿರ್ಲಿಲ್ಲ. ಈಗ 400 ಜನ ದಿನ ತಿಂದಿನ ಊಟ ಏನ್ ಬೇಡವಾ? ಸುಮ್ಮನೆ ಆಗ್ತದ. 4 ಜನರ ಕುಟುಂಬ ಇದ್ರಲ್ಲಿ ದಿನ ಒದಾಡ್ತೀವಿ ನಾವು. ಅಯ್ಯೋ ಮನೇಲಿ ನಾವು ಒಬ್ಬರೇ ರೀ ಮಾಡೋದು. ಬೆಳಿಗ್ಗೆ ಮಾಡ್ಬೇಕು, ಅಷ್ಟೊಂದು ಮಧ್ಯಾಹ್ನ ಹಾಕಿತ್ತು, ಮಧ್ಯಾಹ್ನ ಮಾಡೋಷ್ಟು ಸಂಜೆ ಆಗ್ಬಿಡ್ತದೆ, ರಾತ್ರಿ ಆಗ್ಬಿಡ್ತದೆ. ಎಷ್ಟು ಬಂದ 400 ಜನರಿಗೆಲ್ಲ ಮಾಡ್ಬೇಕಲ್ಲ. ಅದು ಎಲ್ಲರೂ ಕೈ ಜೋಡಿಸ್ಲೇಬೇಕು. ಅವ್ರಿಗೆ ನೋಡ್ರಿ ಏನು ಮಾಡ್ಲಿಕ್ಕೆ ಬರುತ್ತೆ, ಎಲ್ಲರಿಗೂ ಕಲಿಸ್ಬೇಕಲ್ಲ. ಹೇಳಿ ಕಲಿಸಂಗಿಲ್ಲ, ಮಾಡಿ ಕಲಿಸಬೇಕು. ಮಾಡಿ ಕಲಿಸಬೇಕಲ್ಲ. ಹೇಳಿದ್ರೆ ಯಾರು ಕೇಳ್ತಾರೆ? ಅಮ್ಮ ಹೇಳು, ಅಲ್ಲಿ ಇಲ್ಲಿ ಎಲ್ಲ 1 2 3 4 ಗೋಧಿ ಕಾಳು ಎಲ್ಲಾದ್ರೂ ಬಿದ್ದಿದ್ರು ಎಲ್ಲ ತೆಗೆದು ಆರಿಸ್ತಿದ್ರು. ಆರಿಸಿ ಮಕ್ಕಳಿಗೆ ಹೇಳ್ತಿದ್ರು, ಇದು ಸಾಮಾನ್ಯ ಗೋಧಿ ಅಲ್ಲ, ಇದು ಭಗವಂತನ ಯಜ್ಞದ ಕಾಳು. ಇದು ಈ ಒಂದೊಂದು ಗೋಧಿ ಕಾಳು ಅಂದ್ರೆ ಒಂದು ಚಿನ್ನದ ನಾಣ್ಯಕ್ಕೆ ಸಮಾನ. ಅಂದ್ರೆ ಒಂದು ಕಾಳು ಸಹಿತ ಎಲ್ಲಿನೂ ವೇಸ್ಟ್ ಮಾಡಲಿಕ್ಕೆ, ಚೆಲ್ಲಲಿಕ್ಕೆ ಪರ್ಮಿಷನ್ ಇಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ರು. ಒಂದು ಚಿನ್ನದ ಕಾಯಿನ್ ಎಷ್ಟು ಕೇಳಿ ಇವತ್ತು ಒಂದು ಸಲ ಎಷ್ಟು? ಬರೋಬ್ಬರಿ 1 ಲಕ್ಷ. ಹೌದಲ್ಲ? 10 ಗ್ರಾಮ್ ಚಿನ್ನಕ್ಕೆ 1 ಲಕ್ಷ. ಅಮ್ಮ ಏನ್ ಹೇಳ್ತಾರೆ? ಒಂದು ಗೋಧಿಯ ಕಾಳು ಇದೊಂದು ಚಿನ್ನದ ನಾಣ್ಯ ಇದ್ದಂಗೆ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು.
ಹೊರಗಿನ ಜಗತ್ತಿನಲ್ಲಿ ಬೇಕಾದಷ್ಟು ಇರ್ಬೋದು. ಕಪ್ಪದಗುಡ್ಡದ ಯೋಗ ಗುರುಮಾತೆ ಓಂಕಾರೇಶ್ವರಿ ನೇ ಶಿಕ್ಷಕ ಇ ಈಶ್ವರಪ್ಪ ಬಸವರಾಜ್ ರವಿ ಸಂಶಿ ಪ್ರೊಫೆಸರ್ ಎಬಿ ಕೆಂಚರೆಡ್ಡಿ ಸಿದ್ದಯ್ಯ ಕೊಂಡೂರ್ ಬಸನಗೌಡ ಪಾಟೀಲ್ ವೀರಯ್ಯ ಶಿವಪ್ಪಯ್ಯನಮಠ ದೊಡ್ಡಬಸಪ್ಪ ಹಕಾರಿ ಶರಣಬಸಪ್ಪ ದಾನಕೈ ವೀರಣ್ಣ ನಿಂಗೋಜಿ ನಿಂಗಪ್ಪ ಯರಾಶಿ ಚಂದ್ರು ಮಸಬ್ಬ ಹಂಚಿನಾಳ್ ಮುತ್ತಯ್ಯ ಮಲ್ಕ ಸಮುದ್ರ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಗೆ ನೂರಾರು ಜನ ಅಕ್ಕಂದಿರು ಮತ್ತು ಅಣ್ಣಂದಿರು ಬ್ರಹ್ಮ ಭೋಜನವನ್ನ ಸವಿದಿದ್ದಾರೆ. ಸ್ಥಳೀಯ ಬ್ರಾಕು ಗೀತೆಗೆ ಸ್ವಾಗತಿಸಿ ವಂದಿಸಿದರು. ದೊಡ್ಡಬಸಪ್ಪ ಹಕಾರಿ ಕೊಪ್ಪಳ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.